ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀನು ತೊಗೊಂಡು ಬಂದಿದ್ದೇನೆ. ಸೊ ಮೀನನ್ನು ಮಾಡುವ ಅಂತ ಇದ್ದೇವೆ. ಸೊ ಬಂಗುಡೆ ಇದೆ, ಡಿಸ್ಕೋ ಇದೆ. ಬಂಗುಡೆಯನ್ನು ಹೇಗೆ ಮಾಡೋದು ಅಂತ ಗೊತ್ತುಂಟು, ಬಟ್ ಡಿಸ್ಕೋವನ್ನು ಹೇಗೆ ಮಾಡೋದು ಅಂತ ದೇವರ ಹಣೆ ಗೊತ್ತಿಲ್ಲ. ಬಟ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಬಟ್ ಹೇಳ್ಕೊಟ್ರು ಫಿಶ್ ಮಾಡೋರು ಹೇಗೆ ಮಾಡೋದು ಅಂತ. ಸೊ ನೋಡುವ, ಅದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ಒಂದು ಟ್ರೈ ಮಾಡಿದೆ, ಅದರ ಚೋಲಿಯ ಬಿಟ್ಟು ಅದರ ಮಾಂಸ ಸಹ ಬರ್ತಾ ಉಂಟು. ಸೊ ನೋಡುವ, ಲೆಟ್ಸ್ ಗೋ. ಈಗ ಮೀನು ಮಾಡುವ ನಾವು. ಸೊ ಎಡಿಷ್ನಲ್ ಆಗಿ ಇದು ಬೂತಾಯಿ ಹಾಕಿದ್ದಾರೆ, ಸಣ್ಣ ತರುಬೂತಾಯಿ. ಫಸ್ಟ್ ಬೂತಾಯಿ ಅಂದ್ರೆ ನನಗೆ ಇಷ್ಟ. ಈಗ ಫಸ್ಟಿಗೆ ಯಾವ ಮೀನನ್ನು ಮಾಡುವ? ಬಂಗುಡೆ ಮಾಡುವ, ಯಾಕಂದರೆ ಅಟ್ಲೀಸ್ಟ್ ಗೊತ್ತುಂಟು ಹೇಗೆ ಮಾಡೋದು ಅಂತ. ಇದನ್ನು ಲಾಸ್ಟ್ ಎಕ್ಸ್ಪೆರಿಮೆಂಟಿಗೆ ಇಡುವ. ಲೆಟ್ಸ್ ಡೂ. ಇದು ಬಂಗುಡೆದ್ದು ಮುಖ ಅಲ್ಲ, ಅಂದರೆ ಕಣ್ಣಿಡ್ತೇವೆ, ಯಾಕಂದರೆ ಶಾರ್ಪ್ ಇರಬೇಕಲ್ಲ ನಮ್ಮ ಮೈಂಡ್, ಅದಕ್ಕೆ ಇಡ್ತೇವೆ. ಸೊ ಈ ಥರ ಮಾಡಬೇಕು. ಮೇಡಮ್ ಹೇಗಾಗ್ತಿದೆ ಫಿಶ್ ಮಾಡೋದು ಎಕ್ಸ್ಪೀರಿಯನ್ಸ್? ಆಗ್ತಾ ಉಂಟು. ನೀವು ನೋಡ್ತಾ ಇದ್ದೀರಲ್ಲ, ಈ ತರ ಮಾಡ್ಬೇಕು ಫಿಶ್. ಒಂದು ಫಿಶ್ ಮಾಡಿದಳೆ. ಆಕ್ಚುಲಿ ಇದು ಡಿಸ್ಕೋ ಫಿಶ್. ಇಟ್ಸ್ ವೆರಿ ಡಿಫಿಕಲ್ಟ್. ನಮ್ಗೆ ನಾವು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ಯಾವಾಗಲೂ ಮಾಡ್ಕೊಂಡೇ ತರಿಸೋದು. ಅಲ್ಲ ನೇಳು ಕೆತ್ತಿ ಕೂಡ ಉಂಟು. ಫಿಶ್ ಎಗ್ ಯಾರಿಗೆಲ್ಲ ಫೇವ್ರೇಟ್ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಇಲ್ಲ, ನಂಗೆ ಫೇವ್ರೇಟ್. ಅದ್ರಲ್ಲಿ ಅವಳಿಗೆ 2 ಟೈಪ್ ಫಿಶ್ ಎಗ್ ಬರುತ್ತೆ. ಅದ್ರಲ್ಲಿ ಒಂದು ಟೈಪ್ ಇದು ಮಾತ್ರ ಇಷ್ಟ. ಅದ್ರಲ್ಲೂ ಇದು ಚೂಸಿ. ಅದು ಅದ್ರಲ್ಲಿ ಇದು ಉಂಟಲ್ಲ, ಇದ್ರಲ್ಲಿ ರವೆ ಆಗಿರ್ತದೆ ಒಳಗಡೆ ರವೆ ಫಿಲ್ ಮಾಡಿರ್ತಾರೆ. ಹೌದು, ಮೇ ಬಿ. ನಮ್ಗೆ ಎಂತ ಸ್ಪೆಷಲ್ ಅಂದ್ರೆ, ನಮ್ಗೆ ಫಿಶ್ ಮಾರುವವರು ಸ್ವಲ್ಪ ಬೂತಾಯಿ ಫಿಶ್ ಎಲ್ಲ ನಮ್ಗೆ ಫ್ರೀ ಕೊಟ್ರು, ಅದೇ ತುಂಬಾ ಖುಷಿ. ಹೌದಿಗಳಿ ಬೂತಾಯಿ. ಅದ್ರ ಒಂದು ಲೆವೆಲ್ ಆಫ್ ಖುಷಿಯೇ ಬೇರೆ. ಅಂದ್ರೆ ಎಕ್ಸ್ಟ್ರಾ ಮೀನೆಲ್ಲ ಹಾಕಿದ್ರೆ. ನಾನು ಎವ್ರಿ ಟೈಮ್ ಫಿಶ್ ತಗೊಳ್ಳಿಕ್ ಹೋಗುವಾಗ ಒಂದಾದ್ರೂ ಎಕ್ಸ್ಟ್ರಾ ಮೀನ್ ಹಾಕ್ಸ್ಕೊಂಡೇ ಬರ್ತೀನಿ. ಇವತ್ತು ಅಂದ್ರೆ 1-2 ಫಿಶ್ ಹಾಕಿ ಅಂದ್ವಿ, ಅದಕ್ಕೆ ಅವರು ತುಂಬಾ ಫಿಶ್ ಹಾಕೊಟ್ರು. ಒಳ್ಳೇದಾಗ್ಲಿ ಅವರಿಗೆ. ಈಗ ಬೂತಾಯಿ ಮಾಡುವ. ಬೂತಾಯಿ ಇಷ್ಟೇ ಇರೋದು, ಇಷ್ಟೇ ಸ್ಮಾಲ್. ತರು ಬೂತಾಯಿ ಅಂತ ಹೇಳ್ತಾರೆ ಇದನ್ನ. ಇದ್ರ ಮುಖ ಇಡ್ಲಿಕ್ಕಿಲ್ಲ, ಇದ್ರ ಕಣ್ಣೆಲ್ಲ ಬೇಡ. ಮುಖ ಅಲ್ಲ, ತಲೆ. ಅದೇ ತಲೆ. ಸೊ ಇದ್ರಲ್ಲಿ ಪೊಡಸ್ ಜಾಸ್ತಿ ಇರ್ತದೆ, ಬಟ್ ಇದು ಸಣ್ಣ ಮೀನಾಗಿರೋದ್ರಿಂದ ಅಷ್ಟು ಇರೋದಿಲ್ಲ. ಸೊ ಇದನ್ನಷ್ಟು ಮಾಡ್ಬೇಕಂತಿಲ್ಲ. ಇದು ಅಂದ್ರೆ ಕ್ಲೀನ್ ಮಾಡಿ ಆದ್ಮೇಲೆ ಇದು ಪ್ಲೇನ್ ಕಲ್ಲು ಮೇಲೆ ಈ ತರ ಉಜ್ಜಿದ್ರು ಹೋಗುತ್ತೆ. ಹೌದು. ಇದು ಇವಳು ಎಕ್ಸ್ಪರ್ಟ್ ಫಿಶ್ ಮಾಡೋದ್ರಲ್ಲಿ, ನಾವು ತಿನ್ನೋದ್ರಲ್ಲಿ. ಇವರು ಬೆನ್ ತಟ್ಟಿ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಆಕ್ಚುಲಿ ನಾನು ಫಿಶ್ ಮಾಡೋಳು. ನನ್ಗೆ ಸ್ವಲ್ಪ ನೈಲ್ ಎಕ್ಸ್ಟೆನ್ಷನ್ ಎಲ್ಲ ಇದು ಇಟ್ಟಿದ್ದೇನೆ. ಸೊ ಅದಕ್ಕೋಸ್ಕರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ತಿರೋದವಳು. ಬೋರ್ ಆಗ್ಬಾರ್ದು. ಸಪೋರ್ಟ್ ಮಾಡ್ತೀವಿ. ಎನ್ನ ತುಕ ಗರುಡ ರೂಪ ಒಲಿಕ್ಲಂದೆ ನೇಲು ರೇಟ್ ಗೊತ್ತಿದ್ದೆ ಬ್ಯಾಂಚಿ ಫಿಶ್ ವಾಟರ್ ಫಿಶ್ ಉಂಟು ಬಾಬಾ. ಅಂದ್ರೆ ಕೆತ್ತಿತ್ತಲ್ಲ ಎಗ್ ಅದೊಂದು ಎಗ್. ಫಿಶ್ ಉಂಟು. ಫಿಶ್ ವೆರಿ ಗುಡ್. ಫಿಶ್ ಇಲ್ಲಿ ಇಬ್ರು ಫಿಶ್ ಇದ ಮೇಲೆ ಹೇಗ್ ಮಾಡೋದು ಅದೆಲ್ಲ ಇಲ್ಲಿ ನೋಡಿ ಫುಲ್ ಎಂಜಾಯ್ ಮಾಡ್ತಿದೆ. ಅದ್ರದ್ದೇ ಒಂದು ಲೋಕನೇ ಬೇರೆ ಆಗಿದೆ. ಆಕ್ಚುಲಿ ಇದ್ರ 2 ಫ್ರೆಂಡ್ಸ್ ಇರ್ಬೇಕಿತ್ತು, ಅದು ಎಲ್ಲಿದೆ ಅಂತ ನನ್ಗೆ. ಓ ಮೈ ಗಾಡ್, ಅಲ್ಲಿ ನೋಡಿ, ಕಾಣಲ್ಲ. ಇಲ್ಲಿ ಎಂಜಾಯ್ ಮಾಡ್ತಿದೆ, ಏನೋ ಇಟ್ಕೊಂಡು ಹೋಗಿದೆ ಫುಲ್ ಫಿಶ್. ಏನೋ ಇವಳು ಹಾಕಿರೋದ ಗೊತ್ತಿಲ್ಲ. ನಾವು ಆ ಕಡೆ ಹೋಗುವಾಗ ಎಷ್ಟು ಫಿಶ್ ತಿಂದಿದ ಗೊತ್ತಿಲ್ಲ. ಐಸ್ ನೋಡಿ, ಇಲ್ಲೊಂದು ನಮ್ದು ನೋಡಿ, ಇಲ್ಲಿ ಮೆಲ್ಲ ಇದು ಏನೋ ಇಟ್ಕೊಂಡು ಬಂದಿದೆ ಇಡೀ ಫಿಶ್. ಆಕ್ಚುಲಿ ತಿಂದು ನಮಗೆ ಗೊತ್ತೇ ಇಲ್ಲ ತಗೊಂಡು ಬಂದಿರೋದು. ನೋಡಿ ಗೈಸ್, ಒಂದು ಫಿಶ್ ಮಾಡ್ಲಿಕ್ಕೆ ಎಷ್ಟು ಜನ ಕಂಪೆನೀಸ್. ಇವನಂತೂ ಫುಲ್ ಸೆಟ್ ಆಗಿಬಿಟ್ಟಿದ್ದಾನೆ. ಫಿಶ್ ಮ್ಯಾನ್ ನೋಡಿ
ಇದು ಬಂಗುಡೆ ಆದ್ರೆ ಕೈತಲ್ಬಲ್ ಕೈತಲ್ಬಲ್ ಇವನು ಹೋಮ ಮಾಡ್ತಿದ್ದಾನೆ. ಹೌದು. ಸ್ವಾಹ ತೀರ್ಥ ಕೊಡು. ಭೂತಾಯಿ ಸ್ವಾಹ, ಬಂಗುಡೆ ಸ್ವಾಹ, ಡಿಸ್ಕೋ ಸ್ವಾಹ. ಅಲ್ಲ, ನಮ್ಗೆ ಇಲ್ಲಿ ಲಂಚ್ ಟೈಮ್ ಆಯ್ತು. ನನ್ಗಂತೂ ಸಖತ್ ಹಸಿವಾಗ್ತಿದೆ. ಇವತ್ತಷ್ಟೇ ಜಸ್ಟ್ ಲ್ಯಾಂಡ್ ಆಗಿದ್ದು ನಾನು ಬ್ಯಾಂಗ್ಳೂರಿಂದ. ಸೊ ಫಿಶ್ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಇವಳು ಎಲ್ಲ ಮಾಡೋ ಎಂತ ಫಾಸ್ಟ್ ಆಗಿ ಮಾಡೋದು ಕಾಣ್ತಾ ಇಲ್ಲ. ಪಟ್ಟಂಗ ಹೊಡೆತಾ ಜಾಯಿನ್ ಇದ್ದಾಳೆ. ಆಗ್ತೀರಾ? ನಂದು ಹೇಳಿದ್ನಲ್ಲ, ಸ್ವಲ್ಪ ನೇಲ್ಸ್ ಎಲ್ಲ ಇಟ್ಟು ಏನು ಮಾಡಕ್ಕಾಗಲ್ಲ ಕೆಲಸ. ಸೊ ಸಾರಿ ಗೈಸ್. ಅದಕ್ಕೆ ಹಳ್ಳಿ ಹುಡುಗಿಯರಲ್ಲ ಅಂತ ನೇಲ್ಸ್ ಎಲ್ಲ ಇಡುದಿಲ್ಲ. ಹೌದು, ಅದೇ ನಾ ಫಸ್ಟ್ ಟೈಮ್ ಇಟ್ಟಿದ್ದು ನೋಡುವ ಅಂತ. ಹಳ್ಳಿ ಹುಡುಗಿ ಕೂಡ ಸ್ವಲ್ಪ ಸ್ಟೈಲ್ ಆಗ್ಬೇಕಲ್ಲ ಅಂತ. ನಿಮ್ಗೆ ಏನ್ ಅನಿಸ್ತಿದೆ? ನೀವು ಅಷ್ಟೇ ಕಾದು ಇಲ್ಲಿ ತಲೆ ಸುತ್ತು ಹೌದು, ಇವಳಿಗೆ ಬಿಸಿಲಿಗೆ ಹೋಗಲ್ಲ. ಆಕ್ಚುಲಿ ಇಲ್ಲಿ ನಾವು ಔಟ್ಡೋರ್ ಅಲ್ಲಿ ಇದ್ದೇವೆ, ಫುಲ್ ಏನು ಇದಿಲ್ಲ, ಶೇಡ್ಸ್ ಇಲ್ಲ. ಸೊ ಇವಳು ಕೂಡ ಸಿಟಿ ಹುಡುಗಿ, ಹಳ್ಳಿಗೆ ಬಂದಿದ್ದಾಳೆ ಇವತ್ತು. ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಆತರ ಆಗ್ಬಿಟ್ಟಿದೆ ಇಲ್ಲಿ. ಈಗ ಸುಸ್ತಾಗಿ ಇವಳ್ದು ಮೀನು ಯಾವಾಗ ಆಗತ್ತೆ ಅಂತ ವೇಟ್ ಮಾಡ್ತಾ ಇದ್ದೇವೆ, ಯಾವಾಗ ಫ್ರೈ ಮಾಡಿ ತಿಂತೀವಿ ಅಂತ ಅನಿಸ್ತಿದೆ. ಹೌದು, ಇವನಂತೂ ಫುಲ್ ಸೆಟ್. ಇವನು ಹೋಮ ಮಾಡುದ್ರಲ್ಲಿ ಬಿಸಿ ಇದ್ದಾನೆ. ಆಡ ಒಂಜಿ ತಾರು ಬುದ್ದಾಯಿ ಕೊರಿಗೆ ಫಿಶ್ ಪಡೆ ಕೈ ಪಾಡ್ಲ ಪಾಡ್ಪಲ್ಲ ಒಯ್ಕೆ ನೀರು ಅಂಚನಂದ ಫಿಶ್ ಫುಲ್ ಫಿಶ್ ಸತ್ತಿತು. ಕೈ ಪಾಡ್ಲೆ ವಾಶ್ ಮನ್ಪ್ಲ ಹ್ಯಾಂಡ್ ಅವಳು ವಾಶ್ ಮನ್ಪ್ಲೆ ಬಾಬಾ. ಇಲ್ಲಿ ಬಂತು ನೋಡಿ 3 ಗ್ಯಾಂಗ್. ಇದು ಐಕೆ ಆಯ್ತು ಗೋರ್ದು ಬಾರಿ. ನಾವು ಪಾಡ್ರನೆ ಕನೆಗಿನ ನಾನು ಮಮ್ಮಿ ಹತ್ರನದೇ ತೊಂದ್ರೆ ರವೀನ್. ಮೀನಿದ್ದು ಸ್ಟೋರಿ ಹೇಳ್ಬೇಕಂತೆ. ಮೀನಿದ್ದು ಹೀರೋಯಿನ್ ಅಲ್ಲಿ ನಿಂತು ನನ್ನ ಹತ್ರ ಮೀನಿದ್ದು ಸ್ಟೋರಿ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಟು ಟೆಲ್? ಏನಾದ್ರೂ ಬೆಂಗಳೂರಿಂದ ಖಾಲಿ ಮೀನ್ ತಿನ್ಲಿಕ್ಕೆ ಬಂದಿದ್ದಾರೆ ನಮ್ಮ ಅಕ್ಕ. ಖಾಲಿ ಮೀನಲ್ಲ, ಇವರನ್ನೆಲ್ಲ ನೋಡ್ಕೊಂಡು ಹೋಗುವ. ಅಯ್ಯೋ, ಅದಕ್ಕೆ ಬೆಳಿಗ್ಗೆ ಜಾಸ್ತಿ ಬರುದು ಮೀನಿಗೆ ಬರುದು. ಇದು ಯಾವ್ದು ಹೊಸ ಮೀನು? ಇದು ಭೂತೆ ಇತ್ತು. ಇದು ಭೂತೆ ಇಲ್ಲ, ಯಾವ ಮೀನು ಅಂತ ಗೊತ್ತಿಲ್ಲ. ನೋಡಿ, ಕಮೆಂಟ್ ಮಾಡಿದ್ದು ಯಾವ ಮೀನು ಅಂತ ನಿಮಗೆ ಗೊತ್ತಿದ್ರೆ. ಬಟ್ ಇದು ಭೂತಾಯ ಅಂತೂ ಅಲ್ಲ, ಪಕ್ಕ. ಇದು ಡಿಸ್ಕೋ ಫಿಶ್ ಇದೆಯಲ್ಲ, ರೆಡ್ ಫಿಶ್. ಅದು ನಾನು ಬ್ಯಾಂಗ್ಳೂರಲ್ಲಿ ಲಾಸ್ಟ್ ವೀಕ್ ಆಸೆ ಆಯ್ತು ನಂಗೆ ಫಿಶ್ ತಿನ್ಬೇಕು ಅಂತ. ಇಷ್ಟು वाह क्या सीन है, वाह क्या सीन है. ಅದಕ್ಕೆ ನಾನು 350 ರೂಪೀಸ್ ಒಂದು ಫಿಶ್ಗೆ ಕೊಟ್ಟು ತಿಂದಿದ್ದೇನೆ ಆಯ್ತಾ. ಸೀರಿಯಸ್ಲಿ ಇಲ್ಲಿ ಏನ್ ಗೊತ್ತಾ ಗೈಸ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಇಲ್ಲಿ 1 2 3 ರೆಡ್ ಫಿಶ್ಗೆ 100 ರೂಪೀಸಿಗೆ ನಮಗೆ ಸಿಕ್ತು. ಎಷ್ಟು ಪ್ರಾಫಿಟ್ ಮಾಡ್ತಾರೆ ಈ ಬ್ಯಾಂಗ್ಳೂರ್ನವರಂದ್ರೆ. ಸೀರಿಯಸ್ಲಿ ಇವಾಗ ನನಗೆ ಅನ್ನಿಸ್ತಾ ಉಂಟು, ಸುಮ್ಮನೆ 350 ಕೊಟ್ಟು ಒಂದು ಫಿಶ್ ತಿಂತೆ. ಅದು ಚೆನ್ನಾಗಿದ್ರೆ ಓಕೆ, ದೊಡ್ಡದಿದ್ರೆ ಓಕೆ, ಏನಿಲ್ಲ, ನಥಿಂಗ್. ಸೊ ವೇಸ್ಟ್ ಆಫ್ ಮನಿ, ಎಲ್ಲನೂ ವೇಸ್ಟ್. ಗೈಸ್ ಇಲ್ಲಿ ಒಂದು ಸೋಗೆ ಇದೆ, ತೆಗಿಯುವ. ಮೊದಲು ಇದರಲ್ಲಿ ಈ ಥರ ಸೋಗೆ ಬರ್ತಿತ್ತಲ್ಲ, ಇದರಲ್ಲಿ ನಾವು ಇದು ನೀರು ಹಾಕ್ತಾ ಇದ್ವಿ ಇದಕ್ಕೆ ಕಂಗಿಗೆ, ಇದರಲ್ಲೇ ಯೂಸ್ ಮಾಡ್ತಾ. ಬಟ್ ಅದು ಸ್ವಲ್ಪ ಬೇರೆ ತಿಕ್ಕಾಗಿರ್ತಿತ್ತು, ಇದು ಸ್ವಲ್ಪ ಸಣ್ಣದು ತಿನ್ನಾಗಿದೆ ಅಷ್ಟೇ. ಈಗ ನಾವು ಎಂತ ಡಿಸ್ಕೋವನ್ನು ಮಾಡುವ. ಹೇಗೆ ಮಾಡುದು ಅಂತ ಸತ್ಯ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಇವರು ಫಿಶ್ ಮ್ಯಾನ್ ಹೇಗೆ ಹೇಳಿದ್ರು ಹಾಗೆ ಮಾಡ್ತಾ ಇದ್ದೇನೆ. ಯಾವುದೇ ಫಿಶ್ ಇರ್ಲಿ, ಏನೇ ಇರ್ಲಿ, ಎಷ್ಟು ಕೆಟ್ಟದಾಗಿರ್ಲಿ ಫಿಶ್, ಆದ್ರೆ ನನ್ನ ಅಮ್ಮ ಮಾಡುವಂತ ಫಿಶ್ ಇದು ಫ್ರೈ ಮಸಾಲ ಇದೆಯಲ್ಲ, ಯಾವ ಫಿಶ್ ಹೋದ್ರೂ ಅದು ಬೀಟ್ ಮಾಡಕ್ಕಾಗಲ್ಲ, ಅಷ್ಟು ಸೂಪರ್ ಆಗಿರತ್ತೆ. ಅದಕ್ಕೆ ನಾನು ಇಲ್ಲೇ ಓಡೋಡಿ ಬರೋದು ವೀಕೆಂಡ್. ಸೂಪ್ ಆಡ್ಲಿಕ್ಕೆ
ಈ ರೀತಿ ಇಲ್ಲಿಂದ ಇದರಿಂದ ಹೀಗೆ ವೇದನ ಅವು ತೆಪ್ಪಚ್ಚಿ ಬೊಕ್ಕ ತೆಪ್ಪಣ್ಣ ಹೀಗೆ ತೆಗೆದು ನೆಕ್ಸ್ಟ್ ಅದರ ವೇಸ್ಟೇಜನ್ನು ಹೀಗೆ ರಿಮೂವ್ ಮಾಡಬೇಕು. ಇದು ಅದರ ಕರಳು ಕಿವಿ ಎಲ್ಲ ಇರ್ತದೆ, ಅದನ್ನೆಲ್ಲ ತೆಗಿಬೇಕು. ನೆಕ್ಸ್ಟ್ ಎಲ್ಲ ಕಡೆ ಫೆದರ್ ಇದ್ದದ್ದು ಎಲ್ಲ ಕಡೆ ತೆಗಿಬೇಕು. ಇಲ್ಲಿ ಸರಕ್ಕೆ ಇರ್ತದೆ ಇದರದ್ದು, ಇದು ಸಹ ರಿಮೂವ್ ಮಾಡಬೇಕು. ಇದು ಮೇನ್ ಪಾರ್ಟ್ ಇರೋದು, ಯಾಕಂದರೆ ತುಂಬ ತರಿಸಿ ತೆಗಿಬೇಕು, ಇಲ್ಲಾಂದರೆ ಅದು ಹೋಗೋದಿಲ್ಲ. ಇಲ್ಲಾಂದರೆ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಎಸ್. ಇವಾಗ ಎಲ್ಲಿಂದ ಸಿಪ್ಪೆ ತೆಗೆಯುವುದು ಅಂತಲೇ ಗೊತ್ತಾಗೋದಿಲ್ಲ. ಸಿಪ್ಪೆ ತೆಗಿಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಂದ ಈಸಿಯಾಗಿ ಬರುತ್ತೆ, ಯು ಕ್ಯಾನ್ ಸಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಂದ ತೆಗೆದ್ರೆ ಉತ್ತಮ. ಆ್ಯಂಡ್ ಈ ಥರ ದೊಡ್ಡನ ಈ ರೀತಿ ಮೀನು ಮಾಡಬೇಕು. ಎಷ್ಟು ಕಷ್ಟ ಉಂಟು ಮೀನು ತಿನ್ನಲಿಕ್ಕೆ. ನಿಮಗೆ ಸುಲಭ ಆಗ್ತದಲ್ಲ, ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು. ಅದಕ್ಕೆ ಅಷ್ಟು ಹಣ ತೆಗೆಯುವುದು ಅಂಗಡಿಯವರು. ನಾವಿಲ್ಲಿ 100 ರೂಪಾಯಿಗೆ 3 ಮೀನು ತಿಂತೇವೆ. ನೀವು 100 ರೂಪಾಯಿಗೆ ಬರೋದಿಲ್ಲ ಬಿಡಿ, ಒಂದು 200-300 ಕೊಟ್ಟು ಒಂದು ಮೀನು ತಿಂತೀರಿ ನೋಡಿ. ಸೊ ಇದು ಮಂಡೆ. ಸೊ ಮಂಡೆ ನಾವು ತಿನ್ನದ ಕಾರಣ ಅದನ್ನು ಅಷ್ಟು ಕ್ಲೀನ್ ಮಾಡೋದಿಲ್ಲ, ಬೇಡ ಅದು. ಸೊ ಯಾ ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್. ಒಚ್ಚಿತು ಮಾಡಿ ಆ್ಯಂಡ್ ಇದನ್ನು ಕಟ್ ಮಾಡಿಕೊಂಡ್ರೆ ಮುಗೀತು. ಮತ್ತೆ ಇನ್ನು ವಾಶ್ ಮಾಡುವ. ಈಗ ಮೀನನ್ನು ತೊಳಿಬೇಕು ನಾವು. ಸೊ ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸೊ ದ್ಯಾಟ್ ಈಸಿ ಆಗುತ್ತೆ ಅಂತ. ಬಕೆಟ್ ಸೊ ನೋಡಿ, ನನ್ನ ಫೇವ್ರೇಟ್ ಫಿಶ್ ಎಗ್. ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಬೂತಾಯಿ ಇದನ್ನು ಸಹ ಚಂದ ತೊಳೆಯುವ. ಇದು ಫ್ರೀಗೆ ಸಿಕ್ಕಿದ್ದು ನಮಗೆ. ಸೊ ಈ ರೀತಿ ಕ್ಲೀನ್ ಮಾಡಿ ಫಸ್ಟ್ ಇಟ್ಕೋಬೇಕು, ಮತ್ತು ವಾಪಸ್ ಚಂದದ ನೀರಲ್ಲಿ ತೊಳಿಬೇಕು. ತೊಳಿಬೇಕು ಈ ಥರ ನೋಡ್ತಿರ್ಬೋದು. ಸೊ ಇದು ಇದು ಫಿಶ್ ಎಗ್. ಇದನ್ನು ಸಹ ಚಂದ ತೊಳಿಬೇಕು. ನಂತರ ಒಂದ್ಸಲ ತೊಳೆದು ನಂತರ ಫ್ರೈ. ಇನ್ನು ಫ್ರೈ ಮತ್ತು ಈ ಥರ ಪೊಡಸ್ ಇದ್ದರೆ ಇದು ಮಾಡ್ಬೋದು. ಇದರಲ್ಲಿ ಪೊಡಸ್ ಇಲ್ಲ, ಆದರೆ ಒಂದು ಸ್ವಲ್ಪ ಬೇಕಾದರೆ ಮಾಡ್ಬೋದು. ಈ ಥರ ಕಲ್ಲಿಗೆ ಉಜ್ಬೇಕು. ಅದಕ್ಕೆ ನಮ್ಮದು ಕಲ್ಲಲ್ಲೆಲ್ಲ ಯೂಸ್ ಮಾಡೋದು, ಹಿಂದಿನ ಕಾಲದಿಂದ ಬಂದಂಥ ಪದ್ಧತಿ ಇದು. ಸೊ ಹೀಗೆ ಪೊಡಸನ್ನು ರಿಮೂವ್ ಮಾಡಿ ಮತ್ತು ಚಂದ ತೊಳೆದು ವಾಪಸ್ ತೊಗೊಂಡೋದ್ರೆ ಆಯಿತು. ಅಷ್ಟು ಒಳಗೆ ಈ ರೀತಿ ತೊಳೆದು ಇಟ್ಕೊಂಡ್ರೆ ಆಯಿತು. ಈ ರೀತಿ ಇದು ನಮ್ಮಮ್ಮನ ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಫಿಶ್ ಫ್ರೈಗೆ ಅವರು ಫಸ್ಟಿಗೆ ಇದು ಪುಡಿ ಮಾಡಿರ್ತಾರೆ. ಸೊ ಇದನ್ನು ನಾವೀಗ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೇನು ಹುಳಿ ಎಲ್ಲ ಹಾಕಬೇಕು ಅಂತ ಇಲ್ಲ, ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಇದರ ರೆಸಿಪಿ ಬೇಕು ಅಂತ ಆದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ನನ್ನ ಅಮ್ಮನನ್ನು ಸಹ ಇನ್ಕ್ಲೂಡ್ ಮಾಡ್ತೇನೆ, ಅವ್ರು ಪರ್ಮಿಷನ್ ಕೊಟ್ಟರೆ. ಎಷ್ಟು ಬೇಕು
ಈಗ ಈ ಮಸಾಲೆಗೆ ನಾವು ಹಾಕೋಬೇಕು ಫಿಶ್. ಇದು ಡಿಸ್ಕೋ, ಇದು ಡಿಸ್ಕೋ ಇದು ಬಂಗಡೆ ಒಂದೇ ತಗೊಂಡಿದ್ದೇವೆ. ನಾವಿವತ್ತು ಡಿಸ್ಕೋ ಫ್ರೈ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ. ಆ್ಯಂಡ್ ಬುತಾಯ್ ಮಿಕ್ಸ್. ಎಲ್ಲ ಮಿಕ್ಸ್ ಇದು ಫಿಶ್ ಐಕದಾಗ ಅನ್ಕೊಂಡು ಮಿಕ್ಸ್ ಇಗ್ಲ ಬೆರಕ್ಕೆ ಮೀನು. ಈಗಿದ್ದು ಫಿಶ್ ಫ್ರೈ ಬೇರೆ ಮೂಸೊಂದು ಹೆಜ್ಜಣ್ಣ ಇದು ಬರ್ತದೆ. ಫಿಶ್ ಫ್ರೈ, ಫಿಶ್ ಎಲ್ಲ ಮಾಡಿ ರೆಡಿ ಆಗಿದೆ. ಸೊ ಇದನ್ನೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು 20 ಮಿನಿಟ್ಸ್ ಇಡುವ. ದೆನ್ 20 ಫಿಶ್ ಫ್ರೈ ವಿತ್ ಗಂಜಿ, ಇದ್ರ ಮಜಾನೇ ಬೇರೆ. ಸೊ ಇದನ್ನು ತಿನ್ಕೊಂಡು ಬರ್ತೀನಿ. ಬಾಯ್.